ಕಾಂಗ್ರೆಸ್ನ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಗಲಾಟೆ ಮತ್ತೆ ಶುರುವಾಯಿತು. ರಸ್ತೆ ಅಭಿವೃದ್ಧಿ ಮಾಡಬೇಕಂದ್ರೆ ಗ್ಯಾರಂಟಿ ಬಿಡಬೇಕು ಅನ್ನೋ ರೀತಿಯಲ್ಲಿ ಬಸವರಾಜ ರಾಯರೆಡ್ಡಿ ಹೇಳಿಕೆ ಕೊಟ್ಟರು. ಆಯ್ತು, ಆಮೇಲೆ ರಾಯರೆಡ್ಡಿ ಹೇಳಿಕೆಗೆ ಬಿಜೆಪಿ ಅಸ್ತ್ರವನ್ನಾಗಿ ಮಾಡಿಕೊಳ್ತು. ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ಆ ಕಾರಣಕ್ಕಾಗಿ ಹೀಗೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅಂತ ವಿಜಯೇಂದ್ರ ಟೀಕಿಸಿದ್ರು. ಇನ್ನು ನಿಮ್ಮ ಚಪಲಕ್ಕೆ ಗ್ಯಾರಂಟಿ ಕೊಟ್ರಿ ಅಂತ ಛಲವಾದಿ ನಾರಾಯಣಸ್ವಾಮಿ. ಇನ್ನು ಇದು ಸಿಎಂಗೂ ರಾಯರೆಡ್ಡಿಗೂ ಬಿಟ್ಟ ವಿಚಾರ ಅಂತ ಪರಮೇಶ್ವರ ಹೇಳಿದ್ದಾರೆ. ಅದ್ಯಾಕೆ ಹೀಗೆ ಹೇಳ್ತಾರೋ ಅಂತ ಚಲುವರಾಯಸ್ವಾಮಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಸಮಯ ಬಂದಾಯ್ತು, ನಾನು ಹೊರಟು ಬರ್ತೀನಿ. ಮಾತ್ರ ಸರ್ಕಾರದಲ್ಲಿ ಹಣಕಾಸಿನ ಕೊರತೆ ಇಲ್ಲ, ಚರ್ಚೆ ಆಗ್ಲಿ ಅಂತಷ್ಟೇ ನಾನು ಇದು ಹೇಳಿಕೆ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ದೇವರು ಸಾರ್ ಸಿದ್ದರಾಮಯ್ಯ ಯಪ್ಪ 100% ದೇವರು ಸಾರ್, ಅವರಲ್ಲಿ ಏನೋ ಒಂದು ಶಕ್ತಿ ಇದೆ ಸಾರ್. ಭಾರತೀಯ ಜನತಾ ಪಾರ್ಟಿಯವರು ಸರ್ಕಾರದ ಬಗ್ಗೆ ಹೇಳಿಕೆಯನ್ನು ನೀಡಿದ್ರೆ ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತ ದುಸ್ಥಿತಿಗೆ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಎಲ್ಲವೂ ಸರಿ ಇದೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಅಯ್ಯೋ ತಗಡೆ ಯಾಕಪ್ಪ ಈ ರಾಜ್ಯದಲ್ಲಿ ಇವತ್ತು ಸರ್ಕಾರದ ಬಗ್ಗೆ ಜನ ಬೇಸತ್ತಿದ್ದಾರೆ. ಇಂಥ ಒಂದು ಭ್ರಷ್ಟ ಜನ ವಿರೋಧಿ ರೈತ ವಿರೋಧಿ ಸರ್ಕಾರಕ್ಕೆ ನಾವು ಮತವನ್ನ ಕೊಟ್ಟವಲ್ಲ, ಅಧಿಕಾರಕ್ಕೆ ತಂದಿದ್ವಲ್ಲ ಅಂತೇಳಿ ಜನ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಲೂಜು ನಿಂಗ್ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ರಾಯರೆಡ್ಡಿ ಅವರು ಮುಖ್ಯಮಂತ್ರಿಗಳ ಮುಖವಾಣಿ ಇದ್ದಾಗೆ, ಆರ್ಥಿಕ ವಿಚಾರಗಳನ್ನ ಮುಖ್ಯಮಂತ್ರಿಗೆ ಸಲಹೆಗಾರರವರು ಅವರೇ ಆ ಮಾತನ್ನ ಹೇಳ್ತಾರೆ ಅಂತಂದ್ರೆ ಇದು ಕಾಂಗ್ರೆಸ್ನ ಮುಖವಾಣಿಯೂ ಹೌದು. ನಿಮಗೆ ಗ್ಯಾರಂಟಿ ಬೇಕಾದ್ರೆ ಡೆವಲಪ್ಮೆಂಟ್ ಕೇಳಬೇಡಿ. ಆಯ್ತು, ಆಮೇಲೆ ಡೆವಲಪ್ಮೆಂಟ್ ಬೇಕಾದ್ರೆ ಗ್ಯಾರಂಟಿಯನ್ನ ನಾವು ವಾಪಸ್ ತಗೊಳ್ತೀವಿ. ಏನ್ ಥ್ರೆಟ್ ಮಾಡ್ತಿದಾರ ಇವರು? ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಜನ ಮೊದಲ ತರ ಯುಗದಲ್ಲಿ ಇಲ್ಲ. ಗ್ಯಾರಂಟಿ ಕೊಟ್ಟರು ಬೇಕು ಅಂದ್ರೆ ಗ್ಯಾರಂಟಿ ಬಿಡಿ ಅಂತಾರೆ. ಗೊತ್ತಿಲ್ಲ. ಮತ್ತೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಅವರು ಫೈನಾನ್ಸ್ ಅದು ನಾನು ಯಾವ್ದೋ ಸಂದರ್ಭದಲ್ಲಿ ಏನೋ ಹೇಳಿರ್ತೀವಿ ಅಂದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಲ್ಲ. ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ಯಾವುದೋ ಸಂದರ್ಭದಲ್ಲಿ ಯಾರೋ ಒಬ್ರು ರಾಯರೆಡ್ಡಿಗೆ ಮೂರ್ಖ, ಶತಮೂರ್ಖ, ಕಂತ್ರಿ ಅಂತೆಲ್ಲ ಬೈದಾಕ್ಬಿಡ್ತಾರಪ್ಪ. ಅವ್ರು ಏನ್ ನನ್ನ ಬಗ್ಗೆ ಹಿಂಗಂದ್ರೆ ಯಾವುದೋ ಟೈಮಲ್ಲಿ ಏನೋ ಹೇಳ್ತಾ ಇದ್ದಾರೆ, ಸೀರಿಯಸ್ ಆಗಿ ತಗೋಬೇಡಿ ಅಂದ್ರೆ ಆಗತ್ತಾ? ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಜವಾಬ್ದಾರಿ ಜಾಗದಲ್ಲಿ ಇದ್ದವರು, ಮುಖ್ಯಮಂತ್ರಿಗೆ ಅಡ್ವೈಸರ್ ಆಗಿ ಕೂತಿದ್ದವರು ಆಡೋ ಮಾತುಗಳನ್ನು ಆಡ್ಬಿಟ್ಟು ಬಂದು ಯಾವುದೋ ಟೈಮಲ್ಲಿ ನಡೀತಾ ಇರ್ಲಿ ಅಂತ ನಾವು ಸೀರಿಯಸ್ ಆಗಿ ತಗೋಬಾರ್ದು. ಅದನ್ನೆಲ್ಲ ಚರ್ಚೆ ಆಗ್ಲಿ ಚರ್ಚೆ ಅಂತಾನೆ ನಾವು ಹೇಳ್ತಿರೋದು. ಆಗ್ಲಿ ಚರ್ಚೆ. ಇದು ಪರಮೇಶ್ವರ್ ಬೇಡಿ ಪೊಲೀಸ್ ಮಂತ್ರಿ ಅವರು, ಅದಕ್ಕೂ ಪೊಲೀಸರು ಏನ್ರಿ ಸಂಬಂಧ? ಎಸ್, ದಿನಕ್ಕೊಂದು ವಿದ್ಯಮಾನ ಕಾಂಗ್ರೆಸ್ನಲ್ಲಿ. ಏನು 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ. ಈ ಮಧ್ಯೆ ಅವ್ರನ್ನ AICC OBC ಸಲಹಾ ಮಂಡಳಿಯ ಸದಸ್ಯರಾಗಿ ಮಾಡ್ಬಿಟ್ಟಿದಾರಂತೆ. ಕಿತ್ತೋದಂಗೆ ರೋಡಾಗಿ ಹೊಡೀರಿ ನನ್ನ ಮಕ್ಕಳನ್ನ. ಅಧ್ಯಕ್ಷರು ಅಂತಿದ್ರ ಇಲ್ವಂತ? ಓಕೆ. ಈ ಮಧ್ಯದಲ್ಲಿ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ. ಸ್ವಾಮಿಗಳು DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಅವ್ರಿಗೂ ಒಂದು ಅವಕಾಶ ಸಿಗಬೇಕು. DK ನಾನು ಪ್ರತಿಕ್ರಿಯಿಸಲ್ಲ. Why I need RCB? Even I don't drink Royal Challenge also. ಶಾಸಕ ಇಕ್ಬಾಲ್ ಹುಸೇನ್ ಶ್ರೀಗಳು ಹೇಳಿದ ಮಾತು ನಿಜ ಆಗುತ್ತೆ. ಸನ್ಮಾನ್ಯ ಶ್ರೀ ಪರಮೇಶ್ವರ್ ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ. ಆಯ್ತು, ಆಮೇಲೆ ಸನ್ಮಾನ್ಯ ಶ್ರೀ ವಿಪಕ್ಷ ನಾಯಕ ಅಶೋಕ್ ಸಿಎಂ ಸಿದ್ದರಾಮಯ್ಯನೇ ಅಂತ ಕರೆಗೆ ಘೋಷಿಸಲಿ ನೋಡೋಣ, ಸವಾಲ್. ಇದಿಷ್ಟು ನಡೆದಿರೋ ಕತೆ. ಎಸ್, ನಾಳೆ ಮಾತಾಡೋಣ ಬನ್ನಿ, ತಲೆ ಕೆಡಿಸ್ಕೋಬೇಡಿ. ಅದು ಯಾವ ಅಳಸಲ್ ಕತೆ? ಏನು ಕತೆ? ಖಂಡಿತವಾಗೂ ಫಲ ಕೊಡ್ತದೆ ಭಗವಂತ ಮಾತಾಡ್ತಾರೆ ಅವ್ರವ್ರು. ಇದಕ್ಕೆ ಯಾವನಿಗೆ ಬೇಕಿದೆ? ಯಾವನಿಗೂ ಬೇಕಾಗಿಲ್ಲ ಇದು. ಸರ್ ಪಾಠ ಬಿಟ್ಟಾಗಿ ಸರ್, ಇದ್ರೊಳಗೆ ದೊಡ್ಡ ಪಾಠನಾ ಸರ್ ಇದು? ಸರ್, ಇದು ಸಲಹಾ ಮಂಡಳಿಯ ಸದಸ್ಯರನ್ನಾಗಿ ಮಾಡಿರೋ ನಿನ್ನೆ ಹೇಳ್ತಾರೆ ಮುಖ್ಯಮಂತ್ರಿಗಳು, ಇದು ನನಗೆ ಗೊತ್ತೇ ಇರಲಿಲ್ಲ, ನಾನು ಮಾತಾಡ್ತೀನಿ ಅಂತ. ಹಾಗೆ ಈ ಸದಸ್ಯ ಮಾಡಿರೋದು ಗೊತ್ತಿಲ್ಲದೆ ಇರಬಹುದೇನೋ, ಯಾವಾಗಲೂ ಕಮ್ಯುನಿಕೇಟ್ ಮಾಡ್ತಿರ್ತಾರೆ. ದ್ಯಾಟ್ ಇಸ್ ಓಕೆ. ಏನಿದೆ ನಿಮಗೆ ಸಮಾಜದ ಭಯ ಇಲ್ಲ, ಆ ಗಂಡನ ಭಯ ಇಲ್ಲ, ಬಹಳ ದೊಡ್ಡ ಏನಿದೆ ಕಾನ್ಸ್ಟಿಟ್ಯೂಷನಲ್ ಪೋಸ್ಟೇ ಗೊತ್ತೇ ಇರಲಿಲ್ಲ ಅಂತಂದ್ಬಿಟ್ರೆ ದೊಡ್ಡ ಅಪರಾಧ ಆಗೋಗ್ಬಿಟ್ಟಿದೆ ಇಲ್ಲಿ. ಇನ್ನಕ್ಕೆ ನೀವು ಪತ್ರಕರ್ತರು ಹೆಂಗಾಡ್ತಿರ್ತೀರಿ ಅಂತಂದ್ರೆ ಈ TV ನೀವೆಲ್ಲ ಬರೀ ಇಂಥದೆಯ ಅದೇನೋ ಆಕಾಶ ಬಿತ್ತೋಯ್ತು ಅನ್ನೋ ಟೈಪ್ ಆಡ್ತಿರ್ತೀರಿ. ಏನಾಗ್ಬಿಡ್ತದೆ? ಏನಿದೆ ಕಾನ್ಸ್ಟಿಟ್ಯೂಷನಲ್ ಪೋಸ್ಟಾ? ಮತ್ತೆ ಏನಿದೆ ಅದರಲ್ಲಿ ಮೊನ್ನು?